ಶಿವಮೊಗ್ಗದಲ್ಲಿ ಜನವರಿ 24ರಿಂದ 27ರವರೆಗೆ ಪುಷ್ಪಸಿರಿ ಫಲಪುಷ್ಪ ಪ್ರದರ್ಶನ, ಮಲೆನಾಡು ಕರಕುಶಲ ಉತ್ಸವ ಸಿರಿಧಾನ್ಯ ಮೇಳ ನಡೆಯಲಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಕುಮಾರ್ ತಿಳಿಸಿದ್ದಾರೆ. ಕಾರ್ಯಕ್ರಮವು ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದ್ದು, ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ, ಜಿಲ್ಲಾ ಉದ್ಯಾನ ಕಲಾ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಬಾರಿ ಕಾರ್ಯಕ್ರಮದಲ್ಲಿ ಕೃತಕ ಜೋಗ ಜಲಪಾತ, 16 ಅಡಿಯ ಎತ್ತರದ ಕೋಟೆ ಹಾಗೂ ಶಿವಪ್ಪ ನಾಯಕ ಪ್ರತಿಮೆ, 15 ಅಡಿ ಬಳ್ಳಿಗಾವಿ ಕೇದಾರೇಶ್ವರ ದೇವಸ್ಥಾನ, 60 ಅಡಿ ಅಗಲ 22 ಅಡಿ ಎತ್ತರದ ಜೋಗವನ್ನು ನಿರ್ಮಿಸಲಾಗುವುದು ಎಂದರು. ಸದ್ಯ ಕಾರ್ಯಕ್ರಮದ ಎಲ್ಲ ಮಾಹಿತಿಯನ್ನ ಸಿಇಒ ಹೇಮಂತ್ ನೀಡಿದ್ದಾರೆ. ವರ್ಷ ಕಳೆದ ವರ್ಷದ ತರ 2025ರಲ್ಲಿ ಜನವರಿ ಗಣರಾಜ್ಯೋತ್ಸವ ದಿನದಂದು ನಾವು ಫಲಪುಷ್ಪ ಪ್ರದರ್ಶನ ಹಾಗೂ ಮಲೆನಾಡು ಮಲೆನಾಡು ಕರಕುಶಲ ಉತ್ಸವನ ನಾವು ಕಳೆದ ಬಾರಿ ನಾವು ಫ್ರೀಡಂ ಪಾರ್ಕಲ್ಲಿ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕಲ್ಲಿ ನಾವು ಆಯೋಜಿಸಿದ್ವಿ. ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕಾ ಇಲಾಖೆ ಮತ್ತು ಜಿಲ್ಲಾ ಉದ್ಯಾನ ಕಲಾ ಸಂಘದ ವತಿಯಿಂದ ನಾವು ಇದನ್ನ ಈ ವರ್ಷನೂ ಕೂಡ ಜನವರಿ 24 ಅಂದರೆ ಈ ಶನಿವಾರದಿಂದ ಸೋಮವಾರದವರೆಗೂ 24, 25, 26, 27ನೇ ತಾರೀಕುವರೆಗೂ ನಾವು ಒಂದು ಫಲಪುಷ್ಪ ಪ್ರದರ್ಶನ, ಪುಷ್ಪಸಿರಿ 63ನೇ ಫಲಪುಷ್ಪ ಪ್ರದರ್ಶನ ಹಾಗೂ ಮಲೆನಾಡು ಕರಕುಶಲ ಉತ್ಸವನ ನಾವು ಆಯೋಜಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಫಲಪುಷ್ಪ ಪ್ರದರ್ಶನದಲ್ಲಿ ಈ ಬಾರಿ ನಾವು ಜೋಗ್ ಫಾಲ್ಸ್, ನಮ್ಮ ಜೋಗ ಜಲಪಾತದ ಒಂದು ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದೀವಿ. ಅದೇ ರೀತಿ ಬಳ್ಳಿಗಾವಿ ದೇವಸ್ಥಾನದ ನಾವು ಒಂದು ಕಲಾಕೃತಿನ ನಾವು ಮಾಡ್ತಾ ಇದ್ದೀವಿ. ಕೆಳದಿ ಶಿವಪ್ಪ ನಾಯಕ ಕೋಟೆ ಮತ್ತು ಕೆಳದಿ ಶಿವಪ್ಪ ನಾಯಕ ಅವರ ಒಂದು ಪ್ರತಿಮೆಯ ಒಂದು ಫಲಪುಷ್ಪ ಪ್ರದರ್ಶನ ಮಾಡ್ತಾ ಇದ್ದೀವಿ. ಇದಿಷ್ಟು ಕೂಡ ಈ ಸಾರಿಯ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಮುಖ್ಯ ಆಕರ್ಷಣೆ ಆಗಿರುತ್ತೆ. ಅದಲ್ಲದೆ ನಮ್ಮ ವಿವಿಧ ತಾಲೂಕುಗಳಿಂದ ನಮ್ಮ ರೈತ ಬಂಧುಗಳು ತಮ್ಮ ವಿವಿಧ ಬೆಳೆಗಳನ್ನು ಬೆಳೆದಿರೋದು, ಅದು ನಮ್ಮ ಹಣ್ಣುಗಳಿರ್ಬೋದು ಅಥವಾ ವಿವಿಧ ಥರದ ಬೆಳೆಗಳನ್ನ ಅದು ಕೂಡ ಅವರು ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ 4 ದಿನ. ಇದು ನಮ್ಮ ಪುಷ್ಪಸಿರಿ 63ನೇ ಫಲಪುಷ್ಪ ಪ್ರದರ್ಶನ ದಿನದಂದು ಆಗ್ತಿರುವಂಥ ಒಂದು ಕಾರ್ಯಕ್ರಮ. ಅದಲ್ಲದೆ ಇದ್ರ ಜೊತೆಗೆ ನಾವು ಕಳೆದ ಬಾರಿ ನಮ್ಮ ಮಲೆನಾಡು ಕರಕುಶಲ ಉತ್ಸವ ಕೂಡ ಮಾಡಿದ್ವಿ. ಈ ಬಾರಿ ಇದನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋದಕ್ಕೋಸ್ಕರ ಕರಕುಶಲ ಉತ್ಸವದಲ್ಲಿ ನಾವು ರಾಜ್ಯಾದ್ಯಂತ ಇರುವಂಥ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ನಾವು ಕರೆಸ್ತಾ ಇದ್ದೀವಿ. ಕಳೆದ ಬಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿರೋಂಥ ಸ್ವಸಹಾಯಕ ಗುಂಪುಗಳನ್ನ ಮಾಡಿದಂಥ ಮಹಿಳೆಯರನ್ನಷ್ಟೇ ಕರೆಸಿದ್ವಿ. ಈ ಸರಿ ಬೇರೆ ಜಿಲ್ಲೆಗಳಿಂದನೂ ಕರೆಸ್ತಾ ಇದ್ದೀವಿ. ಅದಲ್ಲದೆ ಈ ಸರಿ ಕೈಮಗ್ಗ ಇಲಾಖೆಯಿಂದ ನಾವು ಹ್ಯಾಂಡ್ಲೂಮ್ ಸ್ಯಾರೀಸ್ನ ಬೇರೆ ಬೇರೆ ಜಿಲ್ಲೆ ಹಾಗೂ ರಾಜ್ಯಗಳಿಂದ ನಾವು ಹ್ಯಾಂಡ್ಲೂಮ್ ಸ್ಯಾರೀಸ್ ಕೂಡ ಪ್ರದರ್ಶನ ಮಾಡ್ತಾ ಇದ್ದೀವಿ. ಸೊ ದಟ್ ಇದು ಒಂದು ಉತ್ಸವದಲ್ಲಿ ಫಲಪುಷ್ಪ ಪ್ರದರ್ಶನದ ಜೊತೆ ಹ್ಯಾಂಡ್ ಕ್ರಾಫ್ಟೆಡ್ ಮತ್ತು ಹ್ಯಾಂಡ್ಲೂಮ್ ಪ್ರಾಡಕ್ಟ್ಸ್ ನಾವು ಉತ್ತೇಜನ ನೀಡಲು ನಾವು ಇದೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ನಾನು ಹೇಳಿದಾಗೆ ಜನವರಿ 24ರಿಂದ 27ನೇ ತಾರೀಕುವರೆಗೂ 4 ದಿನ ಸತತವಾಗಿ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಯೋಗ ಹಾಗೂ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು